ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಮೆರೂನ್ ಕಲರ್ ಇದೆ, ಹಾಗೆ ಬ್ಲ್ಯಾಕ್ ಇದೆ, ಮತ್ತೆ ಈ ತರ ಪಲ್ಲುನಲ್ಲಿ ವೈಟ್ ಕಲರ್ ಬಂದಿದೆ. ಈ ತರ ಬಾರ್ಡರ್ ಬಂದು ಈ ತರ ಬಂದಿದೆ. ಬಾರ್ಡರ್ ನಲ್ಲಿ ಗೋಲ್ಡ್ ಕಲರ್ ಜರಿ ಬಂದಿದೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಅನ್ನ ಬಳಸ್ತಾ ಇಲ್ಲ, ಮೆರೂನ್ ಮತ್ತೆ ಗೋಲ್ಡ್ ಕಲರ್ ಅನ್ನ ಬಳಸ್ತಾ ಇದ್ದೀನಿ. ಪಲ್ಲುನಲ್ಲಿ ಬಂದಿರುವಂತಹ ಮೆರೂನ್ ಕಲರು ನೋಡಿ. ಈ ರ್ಯಾಪರ್ ಅನ್ನ ಬಿಸಾಕೋದಕ್ಕೆ ಹೋಗಬೇಡಿ. ಕುಚ್ಚು ಕಟ್ಕೊಳ್ಳುವಾಗ ಒಂದ್ ವೇಳೆ ಥ್ರೆಡ್ ಏನಾದರೂ ಖಾಲಿ ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ನಮ್ಗೆ ಕಲರ್ ಸಿಗೋದು ಕಷ್ಟ. ಇದ್ರ ಮೇಲ್ಗಡೆ ಈ ತರ ನಂಬರ್ ಇರುತ್ತೆ ಅವ್ರ ಬ್ರ್ಯಾಂಡ್ದು, ಅದನ್ನ ನಾವು ಈ ತರ ಇಟ್ಕೊಂಡ್ಬಿಟ್ರೆ ಆಯ್ತು. ಇದ್ರ ಒಳಗಡೆ ಜಸ್ಟ್ ಇದನ್ನ ನೀವು ಹೋಗಿ ತೋರಿಸಿದ್ರೆ ಸೇಮ್ ಇದೇ ಕಲರ್ ಥ್ರೆಡ್ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಪಲ್ಲುನಲ್ಲಿ ಇರುವಂತಹ ಗೋಲ್ಡ್ ಕಲರ್ ಅನ್ನ ಬಳಸ್ತಾ ಇದ್ದೀನಿ. 2 ತರಹದ ಕಲರ್ ಗಳನ್ನ ಬಳಸಿ ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ ನೀವು ಒಂದ್ 20 ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನ ಹಾಕೋಬಹುದು. ಇದರಲ್ಲಿ ಬರೀ ಅರ್ಧ ಥ್ರೆಡ್ ಮಾತ್ರ ಖಾಲಿ ಆಗುತ್ತೆ. ನಾನೀಗ 120 ಕುಚ್ಚನ್ನ ಮಾಡ್ಕೊಳ್ಳೋದ್ರಿಂದ ಬರೀ ಅರ್ಧ ಥ್ರೆಡ್ ಮಾತ್ರ ಇದಕ್ಕೆ ಖರ್ಚಾಗುತ್ತೆ. ಇದು ಒಂದು 120. ಟೋಟಲ್ 2 ತರದ ಕುಚ್ಚುಗಳನ್ನ ನಾನು ರೆಡಿ ಮಾಡ್ಕೋತೀನಿ. ಇದು ಅರ್ಧ ಇದು ಅರ್ಧ ಅಂದ್ರೆ ಒಂದು ಥ್ರೆಡ್ಗೆ 20 ರುಪೀಸ್, 2 ಸೇರಿ 40 ರುಪೀಸ್ ಆದ್ರೆ ಅರ್ಧ ಅರ್ಧ ಖಾಲಿ ಆದ್ರೆ ಕೇವಲ 120 ರುಪೀಸ್ ಖರ್ಚು ಮಾಡ್ದಾಗೆ ಆಯ್ತು. 400 450 ಕೊಟ್ಟು ನೀವು ಬೇಬಿ ಕುಚ್ಚನ್ನ ಕಟ್ಟಿಸ್ತಾ ಇರ್ತೀರಾ. ಈ ವಿಡಿಯೋನ ನೋಡ್ಬಿಟ್ರೆ ನೀವೇ ನಿಮ್ಮ ಸೀರೆಗಳಿಗೆ ಬರೀ ಒಂದು 20 ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ನೀವು ಕುಚ್ಚನ್ನ ಕಟ್ಕೋಬಹುದು. ನಾನಿಲ್ಲಿ ಈ ತರ ಉಳಿದಿರುವಂತಹ 3 ಥ್ರೆಡ್ಗಳನ್ನ ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಸ್ವಲ್ಪ ಸ್ವಲ್ಪ ಖಾಲಿ ಮಾಡಿ ಹಾಗೆ ಇಟ್ಟಿರ್ತೀವಲ್ಲ, ಅದನ್ನ ನಾನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಈಗ 120 ನನಗೆ ಕುಚ್ಚು ಬೇಕಂದ್ರೆ ಒಂದು 40 ಸಲ ನಾನು ಸುತ್ಕೊಂಡ್ಬಿಟ್ರೆ 120 ಕುಚ್ಚು ರೆಡಿ ಆಗುತ್ತೆ. ಹಾಗೆ ಒಂದು ಸೀರೆಗೆ ಪೂರ್ತಿಯಾಗಿ ಆಗುವಷ್ಟು ಕುಚ್ಚನ್ನ ಯಾವ ತರ ರೆಡಿ ಮಾಡೋದಂತ ಕೂಡ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಾನಿಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ಜರಿ ಥ್ರೆಡ್ ಅನ್ನ ಬಳಸ್ತಾ ಇದ್ದೀನಿ. ಒಂದು ನಾರ್ಮಲ್ ಸೂಜಿಗೆ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ತರ ಕೆಲವೊಬ್ರು ಕೈಯಿಂದ ಕಟ್ತಾರೆ, ಅದರಿಂದ ಕಟ್ಟೋದ್ರಿಂದ ಟೈಮ್ ತುಂಬಾ ಹಿಡಿಯುತ್ತೆ. ಈ ತರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಒಂದ್ ವೇಳೆ ಇದರಲ್ಲಿ ಏನಾದರೂ ಸಿಲ್ವರ್ ಜರಿ ಬಂದಿದ್ರೆ ನೀವು ಈ ತರ ಸಿಲ್ವರ್ ಜರಿಯನ್ನ ಬಳಸ್ಕೊಳ್ಳಿ. ಕೆಲವೊಂದು ಸಾರಿಯಲ್ಲಿ ಕಾಪರ್ ಜರಿ ಇರುತ್ತೆ, ಕಾಪರ್ ಇದ್ರೆ ಕಾಪರ್ ಜರಿಯನ್ನ ನೀವು ಬಳಸ್ಕೋಬಹುದು. ಗೋಲ್ಡ್ ಕಲರ್ ಇರೋದ್ರಿಂದ ನಾನು ಗೋಲ್ಡ್ ಜರಿಯನ್ನ ಬಳಸ್ತಾ ಇದ್ದೀನಿ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಬಳಸ್ತಾ ಇದ್ದೀನಿ. ಇದರಿಂದ ಹೋಲ್ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಹೋಲ್ ಕೂಡ ನೀಟಾಗಿ ಬೀಳುತ್ತೆ. ಹಾಗೆ ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ನೀವು ಕ್ರೋಶಾ ನೀಡಲ್ ಇಲ್ಲ ಅಂದ್ರೆ ಡಬ್ಬಣದ ಸಹಾಯ ಅಥವಾ ದೊಡ್ಡದಾಗಿರುವಂತಹ ಸೂಜಿ ಇರುತ್ತಲ್ಲ, ಅದರಿಂದ ಕೂಡ ನೀವು ಹೋಲ್ ಅನ್ನ ಮಾಡ್ಕೋಬಹುದು. ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮೊದಲೇ ನೀವು ಮಾರ್ಕ್ ಅನ್ನ ಮಾಡಿ ಇಟ್ಕೋಬಹುದು, ಇಲ್ಲ ಅಂದ್ರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬಹುದು. ನಾನೀಗ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ, ಈಸಿ ಮೆಥಡ್ ಅಲ್ಲಿ ತೋರಿಸ್ತೀನಿ. ನಿಮ್ಗೆ ಕುಚ್ಚು ಹಾಕೋಕೆ ಬರಲ್ಲ, ಸೀರೆ ಕುಚ್ಚು ಬಗ್ಗೆ ಮಾಹಿತಿ ಇಲ್ಲ ಅಂದ್ರೂ ಕೂಡ ನೀವು ಪರ್ಫೆಕ್ಟ್ ಆಗಿ ಹಾಕ್ತೀರಾ ಈ ಒಂದು ವಿಡಿಯೋನ ನೋಡಿದ್ರೆ. ಮೊದಲು ಇವಾಗ ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋದು ಯಾವ ತರ, ಒಂದು ಸೀರೆ ಪೂರ್ತಿಗೆ ಆಗುವಷ್ಟು ಯಾವ ತರ ಮಾಡೋದಂತ ತೋರಿಸ್ತೀನಿ. 3 ದಾರವನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. 3 ದಾರದ ತುದಿಯನ್ನ ಈ ತರ ಇಟ್ಕೊಂಡಿದ್ದೀನಿ. ಈ ತರ ಹಿಡ್ಕೊಂಡು ನಮ್ಮ ಕಾಲಿಂದ ಮಾಡಿ ತೋರಿಸ್ತೀನಿ. ಈ ತರ ಕಾಲ್ ಬೆರಳಿಗೆ ನಮ್ಮ ಹೆಬ್ಬೆಟ್ಟಿಗೆ ಈ ತರ ಸುತ್ಕೊಂಡು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಈ ತರ ಇಟ್ಕೊಳ್ಳಿ. ಈ ತರ ಸುತ್ತುತ್ತಾ ಬನ್ನಿ. 3 ದಾರ ಇರೋದ್ರಿಂದ ನಾನಿಲ್ಲಿ 40 ಸಲ ಸುತ್ಕೋತೀನಿ. ಇದನ್ನ ಈ ತರ ಟೈಟ್ ಆಗಿ ಇಟ್ಕೊಂಡಿರಿ. ಇಲ್ಲಿ ಈ ತರ ಟೈಟ್ ಆಗಿ ಇಟ್ಕೊಂಡು ಸುತ್ತುತ್ತಾ ಬನ್ನಿ. 120 ಬೇಕಂದ್ರೆ ನಾನೀಗ 40 ಸಲ ಸುತ್ಕೋತೀನಿ. ಇನ್ನು ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ನೀವು ಸುತ್ಕೋಬಹುದು, ದಪ್ಪವಾಗಿ ಬೇಕಂದ್ರೆ. ಇದು ನೋಡಿ, ಒಂದೇ ಸಲಕ್ಕೆ ಸೀರೆ ಪೂರ್ತಿ ಆಗುವಷ್ಟು ಕುಚ್ಚು ರೆಡಿ ಆಗುತ್ತೆ. ನಾನೀಗ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ನಾನಿಲ್ಲಿ 40 ಸಲ ಸುತ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ ಈ ತರ ಸಮವಾಗಿ ಹಿಡ್ಕೊಂಡು. ಇನ್ನು ಉದ್ದ ಬೇಕಿದ್ರೆ ಉದ್ದ ಕೂಡ ಮಾಡ್ಕೋಬಹುದು. ನಮಗಿವಾಗ ಕುಚ್ಚನ್ನ ಹಾಕೋದಕ್ಕೆ ಇದು ಚೂಪಾಗಿ ಬೇಕಾಗುತ್ತೆ, ಅದಕ್ಕೋಸ್ಕರ ಥ್ರೆಡ್ ಅನ್ನ ಸ್ವಲ್ಪ ಈ ತರ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಈ ತರ ಇದಕ್ಕಿವಾಗ ಗಮ್ಮನ್ನ ಹಚ್ಚಿ ಚೂಪಾಗಿ ಮಾಡ್ಕೋಬೇಕು. ಅದನ್ನ ಕಂಪ್ಲೀಟ್ ಆಗಿ ಒಣಗುತ್ತಲ್ಲ, ಇದು ಮಾಡ್ಕೊಂಡಿದ್ದು, ಅವಾಗ ನಾವ್ ಇದನ್ನ ಯೂಸ್ ಮಾಡ್ಕೋಬೇಕು. ಹಾಗೆ ಹಸಿ ಇದ್ದಾಗ ಇದನ್ನ ಬಳಸಿದ್ರೆ
ಅದು ಹೋಲ್ ಒಳಗಡೆ ಬರೋದಿಲ್ಲ. ನೋಡಿ ಈ ತರ ಚೂಪಾಗಿ ಮಾಡ್ಕೊಳ್ಳಿ. ಈ ತರ ಚೂಪಾಗಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ಉದ್ದವಾದ ಕುಚ್ಚು ಒಂದೇ ಸಲಕ್ಕೆ ರೆಡಿ ಆಯ್ತು. ಈ ತರ ಕುಚ್ಚು ಏನಾದ್ರೂ ಹಾಕಿದ್ರೆ ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನೇನ್ ಮಾಡ್ಬೇಕಂದ್ರೆ ಸ್ಟ್ರೇಟ್ನರ್ ಅನ್ನ ಬಳಸ್ಕೊಂಡು ಇದನ್ನ ನೀಟಾಗಿ ಸ್ಟ್ರೇಟ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಮೆರೂನ್ ಕಲರ್ ಥ್ರೆಡ್ ಕೂಡ ಈ ತರ ಮಾಡ್ಕೊಂಡು ಇದನ್ನು ಕೂಡ ಸ್ಟ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ. 2 ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡು ಈ ತರ ಸ್ಟ್ರೇಟ್ ಆಗಿ ಮಾಡಿಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಮಾಡ್ಕೊಂಡು ಕುಚ್ಚನ್ನ ಹಾಕೋದ್ರಿಂದ ಕುಚ್ಚು ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಮುಂದ್ಗಡೆ ಕೂಡ ಈ ತರ ಚೂಪಾಗಿರೋದ್ರಿಂದ ಕುಚ್ಚು ಹಾಕೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇವಾಗ ಯಾವ ತರ ಅಂತ ನೋಡೋಣ. ಹಾಗೆ ಇನ್ನೊಂದು ನಾನು ಇದನ್ನ ಮಾಡ್ಕೊಂಡ್ನಲ್ಲ, ಪೂರ್ತಿ ಥ್ರೆಡ್ ತಗೊಂಡಿದ್ನಲ್ಲ, ಇಷ್ಟು ಉಳಿದಿದೆ ನೋಡಿ. 127 ದಾರ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು ಸೀರೆಗೆ ಕರೆಕ್ಟ್ ಆಗುತ್ತೆ ಪೂರ್ತಿಯಾಗಿ. ಬೇಕಿದ್ರೆ ಇನ್ನೂ ಉಳಿಯುತ್ತೆ ಇದು. ಇನ್ನು ಇಷ್ಟು ಉಳ್ಕೊಂಡಿದೆ. ಇನ್ನೊಂದು ಸೀರೆಗೆ ನಮ್ಗೆ ಆರಾಮ್ಸೆ ಇದನ್ನ ಹಾಕೋಬಹುದು. ಮೊದಲು ಇವಾಗ ಸೀರೆಗೆ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ಸೀದಾ ಕಡೆಯಿಂದ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕ್ರೋಶಾ ನೀಡಲ್ ನಿಂದ ಹೋಲ್ ಮಾಡ್ಕೊಳ್ಳಿ. ಈಗ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚು 127 ಇದೆಯಲ್ಲ, ಇದನ್ನ ಡಬಲ್ ಮಾಡ್ಕೊಂಡಾಗ ನಮ್ಗೆ 247 ಕುಚ್ಚು ರೆಡಿ ಆಗುತ್ತೆ. ನೋಡಿ ಈ ತರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಹೋಲ್ ನಿಂದ ಸಲೀಸಾಗಿ ಬರುತ್ತೆ ಕುಚ್ಚು. ಇವಾಗ ಕುಚ್ಚು ನಿಮ್ಗೆ ಎಷ್ಟುದ್ದ ಬೇಕೋ ನೀಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ ಕರೆಕ್ಟ್ ಆಗಿ. ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತರಬೇಕು. ಜರಿ ಥ್ರೆಡ್ ಅನ್ನ ಪೂರ್ತಿಯಾಗಿ ಎಳ್ಕೋಬೇಡಿ. ಸ್ವಲ್ಪ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಕೈಯಲ್ಲಿ ಇಟ್ಕೊಂಡು ಹೂ ಕಟ್ತೀವಲ್ಲ, ಈ ತರ ಒಂದು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಲಾಕ್ ಮಾಡ್ಕೊಳ್ಳೋದ್ರಿಂದ ಟೈಟ್ ಆಗಿ ಕೂಡುತ್ತೆ. ಕುಚ್ಚು ಕೂಡ ಕೈಯಿಂದ ಜರುಗೋದಿಲ್ಲ. ಇವಾಗ 3 ರಿಂದ 4 ಸಲ ಈ ಕುಚ್ಚಿಗೆ ಜರಿ ಥ್ರೆಡ್ ಇಂದ ಈ ತರ ಸುತ್ಕೋಬೇಕು. ಈ ತರ ಸುತ್ತಿದ್ಮೇಲೆ ಬ್ಯಾಕ್ ಸೈಡ್ ಇಂದ ಈ ತರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಸ್ವಲ್ಪ ಬಿಟ್ಟು ಕಟ್ ಮಾಡಿ. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಕುಚ್ಚು ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ತರ ಬೆರಳೆಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇನೆ ಹೋಲ್ ಮಾಡ್ಕೋತೀನಿ. ಮತ್ತೆ ಸೇಮ್ ಕಲರ್ದು ಇನ್ನೊಂದು ಕುಚ್ಚನ್ನ ಹಾಕ್ತೀನಿ. ಇದೇ ಕಲರ್ದು ಇನ್ನೊಂದು ಕುಚ್ಚು ಹಾಕ್ತೀನಿ. ಫಸ್ಟ್ ಒನ್ ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಪಕ್ಕದಲ್ಲಿ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಅನ್ನ ಮಾಡ್ಕೋತೀನಿ. ಇವಾಗ ನಾನು ಗೋಲ್ಡ್ ಕಲರ್ ಕುಚ್ಚನ್ನ ಹಾಕ್ತೀನಿ. 2 ಮೆರೂನು 2 ಗೋಲ್ಡ್ ಈ ತರ ಹಾಕ್ತೀನಿ. ಬೇಕಿದ್ರೆ 4 ಹಾಕ್ಬೋದು, 3 ಹಾಕ್ಬೋದು, ಇಲ್ಲ ಸಿಂಗಲ್ ಕಲರ್ ಹಾಕೋಬಹುದು. ಇಲ್ಲ ಅಂದ್ರೆ ಒಂದ್ ವೇಳೆ ಮಲ್ಟಿ ಕಲರ್ ಏನಾದ್ರೂ ತಗೊಂಡಿದ್ರೆ ಅದನ್ನು ಕೂಡ ಆ ತರ ನೀವು ಕಾಂಬಿನೇಷನ್ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ನೋಡ್ಕೊಂಡು ಹಾಕೊಳ್ಳಿ. ಕೆಲವೊಂದು ಕಸ್ಟಮರ್ಗಳು ಇದೇ ತರ ಬೇಕು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ದಾಗೆ ನೀವು ಹಾಕಿ ಕೊಡ್ಬೇಕಾಗತ್ತೆ. ಇನ್ನೊಂದ್ ತರ ಲಾಕ್ ತೋರಿಸ್ತೀನಿ ನೋಡಿ. ಈ ತರ ಕೂಡ ನೀವು ಮಾಡ್ಕೋಬಹುದು ಲಾಕ್. ಈ ತರ ಮಾಡ್ಕೊಂಡು 3 ರಿಂದ 4 ಸಲ ಇದಕ್ಕೆ ಸುತ್ಕೊಳ್ಳಿ ಈ ತರ. ಅದಾದ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಿ. ಕುಚ್ಚು ಇವಾಗ ಫಸ್ಟ್ 2 ಎಷ್ಟು ಮಾಡ್ಕೊಂಡಿದ್ದೇನೋ ಅಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ. ಇದೇ ತರ ನಾನೀಗ 2 ಮೆರೂನು 2 ಗೋಲ್ಡ್ ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಇದು ನೋಡಿ, ಈ ತರ ಸೀರೆ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಇರೋದ್ರಿಂದ ಕುಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ತಾ ಇದೆ. ಇದು ಜಾಸ್ತಿ ಒಂಥರ ಸ್ಮೂತ್ ಬರುತ್ತಲ್ಲ ಸೀರೆ, ಆ ಥರ ಇರೋದ್ರಿಂದ ಇದಕ್ಕೆ ಪೀಕೋ ಮಾಡಿದಾಗ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಇದು. ಅದಕ್ಕೋಸ್ಕರ ಕುಚ್ಚು ಈ ಥರ ಕಾಣಿಸ್ತಾ ಇದೆ. ಇದಕ್ಕೆ 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಕೇವಲ ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನೀವೇ ಮನೆಯಲ್ಲಿ ಕೂಡ ಹಾಕ್ಕೋಬೋದು.
ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.